ಈ ಒಂದು ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವ್ರನ್ನ ಒಂದು ದೃಶ್ಯ ಮಾಧ್ಯಮ ಮುಖಾಂತರ ಏನು ಹೇಳೋದಂದ್ರೆ, ನಿನ್ನೆ ಇಳಕಲ್ ನಗರದಲ್ಲಿ ಕಾಯಕ ಯೋಗಿ ಕರ್ಮಯೋಗಿ ಸಿದ್ದರಾಮೇಶ್ವರ ಒಂದು ಜಯಂತಿಯನ್ನು ಇಳಕಲ್ ನಗರದಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಭಾವಚಿತ್ರ ಮೆರವಣಿಗೆಯನ್ನು ಭಾವಚಿತ್ರವನ್ನು ಮೆರವಣಿಗೆ ಮಾಡ್ಕೊಂತ ಮರಳಿ ದೇವಸ್ಥಾನಕ್ಕೆ ತಲುಪಿದ್ದೇವೆ. ಸಿದ್ದರಾಮೇಶ್ವರ ಒಂದು ಜಯಂತಿಯನ್ನ ಕರ್ನಾಟಕ ಸರ್ಕಾರ 12ನೇ ಕಾಲಿನ ಅನ್ನ ಬಸವಣ್ಣನ ಸಮಕಾಲೀನವರಾದಂಥ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳು ಅವರ ಜಯಂತಿಯನ್ನ ಮಾಡಬೇಕಂತ ಸರ್ಕಾರದ ಒಂದು ಆದೇಶ ಇರುತ್ತದೆ. ಆ ಒಂದು ಆದೇಶದ ಪ್ರಕಾರ ನಿನ್ನೆ ದಿವಸ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ಜಯಂತಿಯನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥ KBJNL, ರೈತ ಸಂಪರ್ಕ ಕೇಂದ್ರ, ಇಳಕಲ್ KSRTC, ಕೃಷಿ ಇಲಾಖೆ, ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಇವು ಯಾವ ಇಲಾಖೆಗಳು ಕೂಡ ಮಾಡಿರೋದಿಲ್ಲ. ನಾವು ಹೋಗಿ ನಮ್ಮ ಸಮಾಜದ ಬಂಧುಗಳು ಹೋಗಿ ಕೇಟ ಅವರಿಗೆ ಕೇಳಿದಾಗ ನಮಗೆ ಆದೇಶನ ಗೊತ್ತಿಲ್ಲರಿ ಅಂತ ಆರ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ, ತಾಲೂಕಿನ ದಂಡಾಧಿಕಾರಿಗಳು ತಾವೇನು 15 ದಿವಸ ಹಿಂದ್ಗಡೆ ಪೂರ್ವಭಾವಿ ಸಭೆಯನ್ನ ಸಿದ್ದರಾಮೇಶ್ವರ ಜಯಂತಿನ ಮಾಡಬೇಕು ಅಂತ ತಾವೇನು ಕರೆದಿರಲ್ಲ, ಅವತ್ತು ಕೂಡ ನಾವು ಹೇಳಿದ್ವಿ ನಿಮ್ಗೆ, ಸಾಹೇಬ್ರೆ ಸರ್ಕಾರದ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನ ಸರ್ಕಾರದ ಆದೇಶ ಇದೆಯಲ್ಲ, ತಾವು ಎಲ್ಲ ಇಲಾಖೆಗಳು ಕೂಡ ಸುತ್ತೋಲೆಯನ್ನ ತಾವು ಹೊರಡಿಸ್ಬೇಕು ಅಂತ ನಾವು ಹೇಳಿ ಬಂದಿದ್ವಿ. ಅವ್ರು ಏನ್ ಹೇಳಿದ್ರು, ಆಯ್ತು ನಾವು ತತ್ಕ್ಷಣ ಎಲ್ಲ ಇಲಾಖೆಗಳು ಕೂಡ ನಾವು ಒಂದು ಆದೇಶವನ್ನ ನಾನು ಶಿಫಾರಸು ಮಾಡ್ತೇನೆ ಅಂತ ಹೇಳಿದ್ರು. ನಾವು ಹೇಳಿ ಬಂದ್ರು ಕೂಡ ಇದು ತಹಸೀಲ್ದಾರ್ ಒಂದು ನಿಷ್ಕಾಳಜಿನೋ ಬೇರೆ ಇಲಾಖೆಗಳ ನಿಷ್ಕಾಳಜಿನೋ 12ನೇ ಕಾಲದ ಶರಣರಾದ ಸಿದ್ದರಾಮೇಶ್ವರಿಗೆ ಆ ಜಯಂತಿಯನ್ನು ಯಾರು ಮಾಡಿರೋದಿಲ್ಲ, ಅವರು ಅಪಮಾನ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಯಾರು ಜಯಂತಿಯನ್ನು ಮಾಡೋದಿಲ್ಲ ಮಾನ್ಯ ದಂಡಾಧಿಕಾರಿಗಳು ಅವರನ್ನ ಕ್ರಮ ಕೈಗೊಳ್ಬೇಕು. ನಾವು ಪದೇ ಪದೇ ನಾವು ಆದೇಶ ಮಾಡಿ ಅಂತ ಪ್ರತಿ ವರ್ಷನೂ ಕೂಡ ನಾವು ಹೇಳಿಕ್ಕೆ ಆಗಲ್ಲ. ಸರ್ಕಾರದ ಆದೇಶ ಇದ್ರೂ ಕೂಡ ಇವತ್ತು ಇಲಾಖೆಗಳು ಪಾಲಿಸಿಲ್ಲ ಅಂದ್ರ ಅವರಿಗೆ ಶರಣರ ಮೇಲೆ ಒಂದು ನಿಷ್ಕಾಳಜಿಯನ್ನ ತೋರಿಸ್ತಕ್ಕಂಥ ಒಂದು ಮನೋಭಾವನೆ ತೋರಿಸ್ತಾ ಇದೆ. ಹಾಗಾಗಿ ನಾವು ಹೇಳ್ತಾ ಇರೋದಿಷ್ಟೇ, ಎಲ್ಲ ಇಲಾಖೆಗಳು ಕೂಡ ಕಡ್ಡಾಯವಾಗಿ ಯಾವುದೇ ಶರಣ ಇರಲಿ, ಇವತ್ತು ಬರೀ ನಾವು ಕೇವಲ ಸಿದ್ದರಾಮೇಶ್ವರ ಜಯಂತಿ ಅಂತ ಅಷ್ಟೇ ಹೇಳಲ್ಲ, ಈ ನಾಡಿನಲ್ಲಿ ಇರ್ತಕ್ಕಂಥ 12ನೇ ಕಾಲಿನ ಸಮಕಾಲೀನ ಅನ್ನ ಬಸವಣ್ಣವರ ಕಾಲಿನಲ್ಲಿ ಇರ್ತಕ್ಕಂಥ ಯಾರೇ ಸಂತರಾಗ್ಲಿ, ಯಾವುದೇ ಸಮಾಜದ ಸಂತರಾಗ್ಲಿ, ಶರಣರಾಗ್ಲಿ, ಎಲ್ಲ ಇಲಾಖೆಗಳು ಕೂಡ ಆ ಒಂದು ಶರಣರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ಒಂದು ದೃಶ್ಯ ಮಾಧ್ಯಮ ಮುಖಾಂತರ ನಾನು ಎಲ್ಲ ಇಲಾಖೆಗಳು ನಾನು ಕೇಳ್ಕೊಳ್ತೀನಿ. 50ನೆಯ ಜಯಂತ್ಯೋತ್ಸವದ 54ರ ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರೀ ಸಿದ್ದರಾಮೇಶ್ವರ ಫೋಟೋ ಮೆರವಣಿಗೆಯನ್ನ ಶ್ರೀ ಇಳಕಲ್ಲಿನ ಬಹುದಿನ ಬೀದಿಗಳಲ್ಲಿ ಕರೆದುಕೊಂಡು ಫೋಟೋ ಮೆರವಣಿಗೆ ಮಾಡಿಕೊಂಡು ಮತ್ತೆ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಮರಳಿ ಬಂದು ಮತ್ತೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಜರುಗಿಸಿ ಅದೇ ರೀತಿ ನಾವು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ತಹಸೀಲ್ದಾರ್ ಸಾಹೇಬರಿಗೆ ಕೂಡ ನಾವು ಲಾಸ್ಟ್ ಟೈಮ್ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡ್ಕೊಂಡಿದ್ವಿ. ಇನ್ನೊಮ್ಮೆ ಇಲಾಖೆ ಒಳಗ KB ಮತ್ತು ಸ್ಟೇಷನ್ ಒಳಗ ಆಮೇಲೆ ಕೆಲವೊಂದಿಷ್ಟು KSRTC ಒಳಗ ಅದೆಲ್ಲ ಇಲಾಖೆ ಒಳಗ ನೋಡಿದ್ರೆ
ಎಲ್ಲಿ ನಮ್ಮ ಕಡೆ ಫೋಟೋ ಇಲ್ಲ ಅದಿಲ್ಲ ಅಂತೇಳಿ ಈಗ 2-3-4 ವರ್ಷದಿಂದ ಹಿಂದೆ ಹೇಳಿದ್ರು. ಅವ್ರಿಗೆಲ್ಲ ಫೋಟೋ ವ್ಯವಸ್ಥೆ ಎಲ್ಲ ಮಾಡಿಸಿ ಕೊಟ್ಟು ಬಂದಿದ್ದೀವಿ. ಅದೇ ರೀತಿಯಾಗಿ ಅವ್ರು ಮಾಡ್ಬೇಕಂತ ಸರ್ಕಾರ ಆದೇಶ ಮಾಡಂತ ಹೋದ ಇದ್ದ ತಹಸೀಲ್ದಾರ್ನು ಕೂಡ ಮಾಡಿದ್ರು, ಹೇಳಿದ್ರು, ಮತ್ತೆ ಮುಂದುವರ್ಸ ಅದೇ ಪ್ರಕಾರ ಹೇಳ್ತಾ ಇರ್ತಾ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆದ್ರೆ ತಹಸೀಲ್ದಾರ್ ಸಾಹೇಬ್ರಿಂದ ನಮ್ಗೆ ಆದೇಶ ಬರಬೇಕು ಅಥವಾ BO ಕಡೆಯಿಂದ ಆದೇಶ ಬರಬೇಕು ಅಂತ ಕೆಲವೊಂದು ಶಾಲಾ ಕಾಲೇಜುಗಳು ಸಹಿತ ಮಾಡಿಸ್ಬಿಟ್ರೆ ಮಾಡೋದಿಲ್ಲ. ಅದು ಯಾಕೆ ಮಾಡಲ್ಲ? ಕಾಲೇಜು, ಎಡಿಟ್ ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಅಲ್ಲಿ ಸಹಿತ ಫೋಟೋದ ಇದನ್ನ ಮಾಡಂಗಿಲ್ಲ ಸರ್. ನಮ್ಮ ಒಂದು ಉದ್ದೇಶ ಸಿದ್ದರಾಮೇಶ್ವರ ಅಂದ್ರೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಮಾಡ್ತಾರೆ. ಹಿಂದುಳಿದ ಜನಾಂಗ ಅಂತೇಳಿ ಮಾಡ್ತಾರೋ ಏನ್ ಮಾಡ್ತಾರೋ ಒಟ್ಟ ಗೊತ್ತಿಲ್ಲ. ಆದ್ರೆ ಶರಣರು ಅನ್ನೋದು ಶರಣರ ರೂಪದಾಗ ನೋಡ್ಕೊಂಡು ಒಂದು ಬೇರೆ ಜಾತಿಯವ್ರಿಗೆ ನಮ್ಮ ಇದಕ್ಕೆ ನೋಡ್ಕೊಂಡು ಇದು ಮಾಡ್ತಾರೆ ಗೊತ್ತಾಗೋದು. ಎಲ್ಲಾ ಶರಣರ ಬಗ್ಗೆ ಅವ್ರ ಒಟ್ಟ ಕಾಳಜಿ ನಿಷ್ಕಾಳಜಿ ಭಾಳ ಯಾವುದೇ ಇಲಾಖೆ ಒಳಗೆ. ಆ ರೀತಿ ಆಗ್ಲಾರ್ದಾಗ BO ಮತ್ತು ತಹಸೀಲ್ದಾರ್ ಅದಕ್ಕೇನು ಆದೇಶ ಮಾಡ್ತೀರಿ ಅದು ಬೇರೆ ಪ್ರತಿ ವರ್ಷ ನಾವು ಇದೇ ಹೇಳೋದಾಗೈತಿ. ನೀವು ಏನು ಮಾಡ್ತೀರಿ ಅಂದ್ರೆ ನಾವು ಹೇಳ್ತೀವಿ ಸುತ್ತೋಲೆ ಕಳಿಸ್ತೀವಿ ಅವ್ರು ಮಾಡ್ಲಿಕ್ಕೆ ಅಂತ ನೀವು ಹೇಳ್ತೀರಿ. ಅವ್ರು ತಹಸೀಲ್ದಾರಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಅವ್ರು ಹೇಳ್ತಾರ. BO ಗಳಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಯಾವ್ದು ಎಡಿಟ್ ಕಾಲೇಜು ಅಥವಾ ಎಡಿಟ್ ಹೈಸ್ಕೂಲ್ಗಳು ಶಿಕ್ಷಣ ಸಂಸ್ಥೆ ಒಳಗೆ BO ಕಡೆ ನಮ್ಗೆ ಆದೇಶ ಬಂತ BO ಕಡೆಯಿಂದ ಆದೇಶ ಬಂತಂದ್ರ ತತ್ಕ್ಷಣ ಮಾಡ್ತೀವಿ ಅಂತ ಹೇಳ್ತಾರ ಅವರು. BOದವ್ರು ಇದ್ದವರು ಅದಕ್ಕೆ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರ ಅಂತ ನಾವು ಅದನ್ನ ಸಮಾಜದವ್ರು ಕೇಳ್ತಾ ಇದೀವಿ. ಅದಕ್ಕೆ ಯಾವುದೇ ಒಂದು ಜಯಂತಿಯನ್ನ ನಿಷ್ಕಾಳಜಿ ವಹಿಸ್ಬೇಡ್ರಿ. ಕೆಲವೊಂದಿಷ್ಟು ಜಯಂತಿಗಳನ್ನ ಅಷ್ಟ ಮೀಸಲಾಗಿ ಮಾಡ್ತೀರಿ. ಯಾಕಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರದ ಆದೇಶ ಇರುತ್ತ, CM ಅವರು ಮಾಡ್ತಿರ್ತಾರ, ಪ್ರತಿಯೊಂದನ್ನು ಮಾಡ್ತಿರ್ತಾರ. ಬಟ್ ಇಲ್ಲಿ ಇಲ್ಲಿನ ಆಡಳಿತ ಅಧಿಕಾರಿಗಳು ಒಟ್ಟ ಅದನ್ನ ನಿರ್ಲಕ್ಷ್ಯ ವಹಿಸ್ತೀರಿ. ಯಾಕೆ ವಹಿಸ್ತೀರಿ ಗೊತ್ತಾಗೋದು. ಅವ್ರಿಗೆ ತತ್ಕ್ಷಣ ತಹಸೀಲ್ದಾರ್ ಮತ್ತು BO ಆಮೇಲೆ DDP ಸರ್ ಇವರೆಲ್ಲ ಕೂಡ ಅವ್ರಿಗೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಕೆಲವೊಂದು ಇಲಾಖೆ ಒಳಗ ಪ್ರೈವೇಟ್ ಇರ್ಲಿ ಗೌರ್ಮೆಂಟ್ ಇರ್ಲಿ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವ ಶಾಲಾ ಕಾಲೇಜುಗಳಿಗೆ ಆದೇಶ ಮಾಡಿ ಇಮಿಡಿಯೇಟ್ಲಿ ಆ ಕಾಲೇಜಿನಿಂದ ಫೋಟೋ ಇಟ್ಟು ಹಾಕಿ ಅವ್ರು ವಾಪಸ್ ತಹಸೀಲ್ದಾರ್ಗೆ ಮತ್ತು DDPಗೆ ಆಮೇಲೆ BO ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಆಗಿ ಅದನ್ನ ಫೋಟೋ ವಾಟ್ಸಪ್ ಮಾಡಕ್ ಕಳ್ಸಂದ್ರೆ ಅದನ್ನ ನಾವು ಸ್ವಲ್ಪ ಬಂದು ಅಬ್ಸರ್ವ್ ಮಾಡ್ತೀವಿ ಸರ್. ನಿನ್ನೆ ದಿನ 12ನೇ ಶತಮಾನದ ಮಹಾಶರಣ ಕಾಯಕ ಹೋಗಿ ಸಿದ್ದರಾಮೇಶ್ವರ ಜಯಂತಿ ಇರುವುದರಿಂದ ನಾವು ಇಳಕಲ್ಲಿನ ಭೋವಿ ಒಡ್ರ ಸಮಾಜದಿಂದ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ ಹಾಗೂ ಭಾವಚಿತ್ರಗಳಿಗೆ ದಿನನಿತ್ಯ ಒಂದು ದಿನದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ರಾಜ್ಯ ಸರ್ಕಾರ ಈ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮ ಎಂದು ಘೋಷಣೆ ಮಾಡಿದೆ. ನಮ್ಮ ಇಳಕಲ್ ತಾಲೂಕಿನಲ್ಲಿ ಎಷ್ಟೋ ಜಯಂತಿಗಳನ್ನ ಮಾಡ್ತಾ ಇಲ್ಲ. ಪ್ರತಿ ವರ್ಷ ನಾವು ತಹಸೀಲ್ದಾರ್ ಆಫೀಸ್ನಲ್ಲಿ ಮೀಟಿಂಗ್ ಕರೆದಾಗ ಅವರಿಗೆ ನಾವು ಅದನ್ನೇ ಹೇಳಿದ್ವಿ. ಯಾಕಂದರೆ ನೀವು ನಮ್ಮ ಸಮಾಜಕ್ಕೆ ಯಾವುದೇ ಥರ ದೇಣಿಗೆ ಮತ್ತು ಹಣದ ವ್ಯವಸ್ಥೆ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜದ ಬಾಂಧವರಿಗೆ, ನಮ್ಮ ಶರಣರಿಗೆ ಅವಮಾನ ಆಗಲಾರದ ರೀತಿಯಲ್ಲಿ ನೀವು ನಡೆದುಕೊಂಡ್ರೆ ಸಾಕಂತ ಹೇಳಿದ್ವಿ. ಹೀಗಾಗಿ ಮೊನ್ನೆ ತಹಸೀಲ್ದಾರ್ ಮೀಟಿಂಗ್ ಕರೆದಾಗ 13ನೇ ತಾರೀಕು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಎಲ್ಲ ಇಲಾಖೆಗೆ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಫೋಟೋ ಇಟ್ಟು ಅವರಿಗೆ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಅವರ ಸುತ್ತಲೇನೇ ಇದೆ. ಎಲ್ಲ ಇಲಾಖೆಗೂ ಕಳಿಸಿದ್ದಾರೆ. ತಹಸೀಲ್ದಾರ್ ಅಂಡರಲ್ಲಿ ಬರುವಂಥ 30 ಇಲಾಖೆಗಳಿಗೆ ಕಳಿಸಿದ್ದಾರೆ. ಇದರಲ್ಲಿ KSRTC ಇದೆ, ಕೃಷಿ ಇಲಾಖೆ ಇದೆ. ಹೀಗಾಗಿ ಹಲವಾರು ಏನು ತಹಸೀಲ್ದಾರ ಒಂದು ಇದ್ರೊಳಗೆ ಬರುವಂಥ ಎಲ್ಲ ಇಲಾಖೆಗಳು ಇಲ್ಲಿದ್ದಾವೆ. ಹೀಗಾಗಿ ಇದರಲ್ಲಿ ಒಂದು 10 ರಿಂದ 15 ಇಲಾಖೆಗಳು ಸುಟಿ ಸಿಕ್ಕೈತೆ ಅಂತ ಅದ್ರೊಳಗೆ ಮಜಾ ಮಾಡಕ್ಕೆ ತಾವು ಊರಿಗೆ ಹೋಗಿರೋ ಹೊರತು ಯಾವುದೇ ಸಿದ್ದರಾಮೇಶ್ವರ ಭಾವಚಿತ್ರ ಗೌರವಿಸಿಲ್ಲ. ನಿನ್ನೆ ಒಂದಿಷ್ಟು ಕಡೆ ಹೋಗಿ ನೋಡಿದಾಗ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಒಂದಿಷ್ಟು ಕಡೆ ಜೀಡಿ ಎತ್ತಿದ್ದು ಇದೆ, ಒಂದಿಷ್ಟು ಕಡೆ ಗಂಟು ಕಟ್ಟಿಟ್ಟಿದ್ದಾರೆ. ಹೀಗಾಗಿ ಅದನ್ನು ಅವಮಾನ ಮಾಡುವ ರೀತಿಯಲ್ಲಿ ಎಲ್ಲ ಇಲಾಖೆಗಳು ಒಂದಿಷ್ಟು ಇಲಾಖೆಗಳನ್ನು ಇಟ್ಕೊಂಡಿದ್ದಾರೆ. ತಹಸೀಲ್ದಾರ ಅವರ ಸುತ್ತಲಾಗೆ ಯಾವ ಇಲಾಖೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ ಇಲ್ಲಿ. ಯಾಕಂದರೆ ಇವರಿಗೆ ಯಾವ ಶರಣರ ಆದರ್ಶ ಮುಖ್ಯ ಅಲ್ಲ. ಇವರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವರು ತಾವು ಒಂದು ಬರ್ತಕ್ಕಂಥ ಭ್ರಷ್ಟ ಹಣದಿಂದ ಅಷ್ಟೇ ಉಪಯೋಗ ಮಾಡ್ಕೊಂತಾರೆ ಹೊರತು ಇಂಥ ಯಾವ ಶರಣರ ಜಯಂತಿನೂ ಆಚರಣೆ ಇಲ್ಲ. ಇದು ಒಂದೇ ಅಂತಲ್ಲ, ಸಿದ್ದರಾಮೇಶ್ವರ ಜಯಂತಿ ಅಂತಲ್ಲ,
ಇವ್ರು ಯಾವ್ದ್ರಿಂದ ರೊಕ್ಕ ಬರೋದನ್ನು ನಾವು ಯಾವ ಜಯಂತಿನೂ ಆಚರಣೆ ಮಾಡೋಲ್ಲ. ಯಾವ ರೊಕ್ಕ ಬರೋ ಜಯಂತಿ ಆಚರಣೆ ಇರ್ತಾರೋ ಅವನ್ನೆಲ್ಲ ಕಂಪಲ್ಸರಿ ಆಚರಣೆ ಮಾಡ್ತಾರೆ. ಅವು ಯಾವ ಜಯಂತಿನೂ ಮಿಸ್ ಮಾಡಲ್ಲ. ಯಾಕಂದ್ರೆ ಅದರಿಂದ ಅವ್ರಿಗೆ ರೊಕ್ಕ ಬರ್ತಾ ಇರಬೇಕು, ಅವ್ರ ಮನೆಗೆ ತೃಪ್ತಿ ಆಗಬೇಕು ಅಂದಾಗ ಮಾತ್ರ ಇವೆಲ್ಲ ಇಲಾಖೆಗಳಿಗೂ ಜಯಂತಿ ಆಚರಣೆ ಮಾಡ್ತಾರೆ. ಹೀಗಾಗಿ ಈ ಸಲ ಹೇಗಾಗಿದೆ, ಮುಂದಿನ ಸಲ ಇವರು ತಹಸೀಲ್ದಾರ್ಗೆ ನಾವು ಸಮಾಜದ ಬಾಂಧವರು ಬಹಳ ನೇರವಾಗಿ ಹೇಳ್ತಾ ಇದ್ದೀವಿ, ಆದಷ್ಟು ಬೇಗ ಈ 10 ಇಲಾಖೆ ಮೇಲೆ ನಾವು ಸೂಕ್ತವಾದ ಕ್ರಮ ತಗೋಬೇಕು. ಕ್ರಮ ತಗೊಳ್ಳೋದಲ್ಲ ಇದ್ದಲ್ಲಿ ನಾವು ಮುಂದಿನ ಹೋರಾಟ ರೂಪರೇಷೆ ಸಮಾಜದ ನಿರ್ಧಾರ ಮಾಡಬೇಕಾಗುತ್ತಾ. ಹೀಗಾಗಿ ತಹಸೀಲ್ದಾರ್ ತಕ್ಷಣವೇ ಈ ಇಲಾಖೆ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಂಡು ಸಮಾಜಕ್ಕೆ ತಿಳಿಸಬೇಕು ಅಂತೇಳಿ ನನ್ನ ಎರಡು ಮಾತು. ನಮಸ್ಕಾರ. ಇದರ ಪತ್ರಿಕಾ ಮಾಧ್ಯಮಕ್ಕೂ ದೃಶ್ಯ ಮಾಧ್ಯಮಕ್ಕೂ ನನ್ನ ನಮಸ್ಕಾರಗಳು. ಇದರ ವಿಷಯವಾಗಿ ನಮ್ಮ ಸಮಾಜದ ಎಲ್ಲರೂ ಹಿರಿಯರು ಯುವಕರು ಮಾತಾಡಿದ್ದಾರೆ. ನಾನು ಸ್ವಲ್ಪ ಬೇರೆ ಮಾತಾಡ್ತೇನೆ. ಇದರ ಬಗ್ಗೆ ಯಾಕೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಕತ್ತೀವಿ ಅಂದ್ರೆ, ನಮ್ಮ ಕಡೆ ಒಂದಿಷ್ಟು ಇಲಾಖೆಗಳ ಪ್ರೂಫ್ ಇದೆ, ವಿಡಿಯೋ ಇದೆ, ಫೋಟೋ ಇದೆ. ಯಾರು ಮಾಡಿಲ್ಲ ಅನ್ನೋದು ಸಾಕ್ಷಿನೇ ಇದೆ. ಸಾಕ್ಷಿ ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು. ಇದಕ್ಕೋಸ್ಕರ ಇದು ಇವತ್ತು ಕರೆದಿದ್ದು. ಆ ಸಾಕ್ಷಿ ಕೂಡ ನಾವು ಇವತ್ತು ಮೀಡಿಯಾದವ್ರ ಕಡೆ ಕೊಡ್ಬೇಕಂತ ಅನ್ಕೊಂಡಿದ್ದೇವೆ. ಈ ಸದ್ಯ ಕೊಡ್ತೀವಿ. ಪ್ರೆಸ್ ಮೀಟ್ ಆದ ನಂತರ ಯಾವುದೇ ಇಲ್ಲ ಅಂತ ಮಾತಾಡೋದಿಲ್ಲ. ಇನ್ನೂ ಅನೇಕ ಇಲಾಖೆಗಳಲ್ಲಿ ಮಾಡಿಲ್ಲ ಅಂತ ಫೋನ್ ಮುಖಾಂತರ ಮಾಹಿತಿ ಬಂದಿದೆ. ಅದನ್ನ ಇವತ್ತೆಲ್ಲ ನಮ್ಮ ಸಮಾಜದ ಯುವಕರಿಗೆ ಫೋನ್ ಹಚ್ಬಿಟ್ಟು ಯಾರ್ಯಾರ ಕಡೆ ಫೋಟೋ ಇದೆ, ವಿಡಿಯೋ ಇದೆ ಎಲ್ಲ ಕರೆಸ್ಕೊಂಡು ಮುಂದೆ ಆ ವಿಡಿಯೋನ ರಿಲೀಸ್ ಮಾಡ್ತೀವಿ. ಮತ್ತೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ತಾಲೂಕಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮುಖಾಂತರ ತಿಳಿಸುತ್ತೇವೆ.